ಜೈ ಶ್ರೀರಾಮ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಮಂಡೇ ಮಿನಿ ವ್ಲಾಗ್. ಸೊ ನಾನು ಇವತ್ತು 2ನೇ ವರ್ಷದ ಶಕ್ತಿ ಮಾಲೆ ಹಾಕಿಸ್ಕೊತಾ ಇದ್ದೀನಿ. ಕೊನೆವರೆಗೂ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಂದು ಮಾಲೆ ಹೋದ ವರ್ಷದೇ ಮಾಲೆ ಇತ್ತು. ಸೊ ಅದನ್ನು ಕೆಂಪು ನೀರು ಮತ್ತು ಅರಿಶಿಣದ ನೀರು ಮತ್ತು ಹಾಲಲ್ಲಿ ಡಿಪ್ ಮಾಡಿ ಅದಕ್ಕೆ ಗಂಧ ಮತ್ತು ಕುಂಕುಮನ ಹಾಕ್ಬಿಟ್ಟು ಓಂ ಶಕ್ತಿ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಅಂತ ನನ್ನ ಫ್ರೆಂಡ್ ಮನೆ ಹತ್ರ ಹೊರಟ್ವಿ. ನಾನು ಮತ್ತು ನನ್ನ ಸಿಸ್ಟರೂ ಮಾಲೆ ಹಾಕಿಸ್ಕೋಬೇಕಿತ್ತು. ಅವಳದು 1ನೇ ವರ್ಷದ ಮಾಲೆ, ನಂದು 2ನೇ ವರ್ಷದ ಮಾಲೆ. ಸೊ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ನಾನು ಮನೆಯಿಂದ ಹೊರಟೆ. ಸೊ ಮನೆಯಿಂದ ಹೊರಟುವಾಗಲೂ 7 ಆಗಿಬಿಟ್ಟಿತ್ತು. ಅವ್ರು 6:30ಗೆಲ್ಲ ಬನ್ನಿ ಅಂತ ಹೇಳಿದ್ರು. ನಾವು ಆದರೆ 7ಗೆಲ್ಲ ಹೊರಟ್ವಿ. ಸೊ ಹೋಗೋ ಅಷ್ಟರಲ್ಲೆಲ್ಲ ಒಂದು 7:30 ಆಗಿತ್ತು. ನಾವು ಲೇಟ್ ಆಗಿಬಿಟ್ಟಿದೆ ಅಂತ ಹೋಗಿದ್ವಿ. ಅದರಲ್ಲಿ ಇನ್ನೂ ಏನೂ ಪೂಜೆ ಏನೂ ಆಗಿರಲಿಲ್ಲ, ಇನ್ನೂ ರೆಡಿ ಮಾಡ್ತಾಯಿದ್ರು. ಸೊ ನಾವು ಹೋಗ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ನಾವೇ ಫಸ್ಟ್ ಹೋಗಿದ್ವಿ. ಸೊ ನಮಗೆ ಗುರುಶಕ್ತಿ ಅವ್ರು ಹೇಳ್ಕೊಡ್ತಿದ್ರು ಹೇಗೆ ಇರ್ಮುಡಿ ಬ್ಯಾಗ್ನ ಕಟ್ಟಬೇಕು ಮತ್ತು ಅಂತ. ಸೊ ನಾನು ಇರ್ಮುಡಿ ಬ್ಯಾಗ್ನೆಲ್ಲ ಕಟ್ತಾಯಿದ್ದೆ. ಹಾಗಾಗಿ ನಾನು 2ನೇ ವರ್ಷದಲ್ವ ಎಲ್ಲ ಕಲ್ತ್ಕೋಬೇಕು ಅಂದ್ಬಿಟ್ಟು ನನಗೂ ಹೇಳ್ಕೊಡ್ತಾಯಿದ್ರು ಹೇಗೆ ಮಾಡಬೇಕು ಅಂತ. ಸೊ ನಾನೊಂದು 4-5 ಜನಕ್ಕೆ ನಾನೇ ಇರ್ಮುಡಿ ಬ್ಯಾಗ್ ಕಟ್ತೆ, ಹೇಗೆ ಕಟ್ಟಬೇಕು ಅಂತ. ಆಮೇಲೆ ನೆಕ್ಸ್ಟು ಇನ್ನು ಲೇಟ್ ಆಗಿಬಿಡುತ್ತೆ ಆಫೀಸ್ಗೆ ಅಂತ ಅಂದ್ಬಿಟ್ಟು ನಿಮಗೆ ಬೇಗನೆ ಮಾಲೆ ಹಾಕ್ಸ್ಬಿಟ್ಟು ಕಳಿಸ್ತೀನಿ ಅಂತ ಅಂದರು. ಸೊ ನಂದೂ ಇರ್ಮುಡಿ ಬ್ಯಾಗ್ನ ನಾನೇ ಕಟ್ಕೊಂಡೆ. ಸೊ ನಾನಾದಮೇಲೆ ನನ್ನ ಫ್ರೆಂಡ್ದು ನಾನೇ ಕಟ್ಟಾದಮೇಲೆ ಇನ್ನು ಮಾಲೆ ಹಾಕಿಸ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಇನ್ನು ಪಾದ ಪೂಜೆ ಒಂದು ಮಾಡಬೇಕಾಗಿತ್ತು. ಅದಕ್ಕೇ ಪಾದ ಪೂಜೆ ಮಾಡೋದಕ್ಕೆ ಅಂತ ನಾವು ಹೊರಗಡೆ ಹೊರಟ್ವಿ. ಗುರುಶಕ್ತಿಯವರು ನಮಗೆ ಮಾಲೆ ಹೇಗೆ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ರು. ಅಂದರೆ ನನಗೆ ಫಸ್ಟ್ ಟೈಮು ನಾನು ನೋಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಅವರೇ ನನಗೆ ಹೇಳ್ಕೊಡ್ತಾಯಿದ್ರು ಹೇಗೆ ಹಾಕಬೇಕು ಮಾಲೆನ ಅಂತ ಅಂದ್ಬಿಟ್ಟು ಅವರೇ ನನಗೆ ತೋರಿಸ್ಕೊಡ್ತಾಯಿದ್ರು. ನಾನು ಹಾಗೆಯೇ ಅದನ್ನ ಎತ್ಕೊಂಡು ನಾನು ಗುರುಶಕ್ತಿಗೆ ನಾನೇ ಮಾಲೆ ಹಾಕ್ತೆ. ಸೊ ನನಗದು ತುಂಬ ಖುಷಿ ಅನ್ನಿಸ್ತು. ಒಂದು ದೇವ್ರ ಕಾರ್ಯ ಅಂತ ಅಂದಮೇಲೆ ಎಲ್ಲದನ್ನು ಮುಂದೆ ನಿಂತ್ಕೊಂಡು ಮಾಡೋದಾಗಲಿ ಕಲಿಯೋದಾಗಲಿ ಅನ್ನೋದೊಂದೇನೋ ಒಂಥರ ಚೆನ್ನಾಗಿರುತ್ತೆ, ಖುಷಿ ಇರುತ್ತೆ. ಎಲ್ಲದನ್ನು ಕಲಿಬೇಕಲ್ವ ಈ ಟೈಮಲ್ಲಿ ಅಂದ್ಬಿಟ್ಟು ಅವ್ರು ನನಗೆ ಹೇಳ್ಕೊಡ್ತಿದ್ರು ಹೇಗೆ ಮಾಲೆ ಹಾಕಬೇಕು ಅಂತಂದ್ಬಿಟ್ಟು ನಾನು ಅವ್ರಿಗೆ ನಾನೇ ಮಾಲೆ ಹಾಕಿದ್ದು. पराशक्ति 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 ओम शक्ति आदि पर पराशक्ति 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 ಪೂಜೆ ಎಲ್ಲ ಮುಗೀತು. ಸೊ ನಾವೆಲ್ಲ ಆಚೆ ಬಂದ್ವಿ. ಇನ್ನು ಪ್ರಸಾದ ಕೊಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಆಚೆ ಬಂದ್ವಿ. ಇನ್ನು ಮಾಲೆ ಹಾಕಿಸ್ಕೊಳ್ಳೋರೆಲ್ಲ ಮಾಲೆ ಹಾಕಿಸ್ಕೊತಾ ಇದ್ರು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ಎಲ್ಲರದು ಮಾಲೆ ಮುಗೀತು. ಇನ್ನು ದೃಷ್ಟಿ ತೆಗಿಬೇಕು ಅಂದ್ಬಿಟ್ಟು ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು
3 ಸುತ್ತಬಿಟ್ಟು ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗಿತಾಯಿದ್ರು. ಸೊ ದೃಷ್ಟಿ ತೆಗೆದ್ಬಿಟ್ಟು ಅವರು ಪ್ರಸಾದ ಹಂಚಿದ್ರು. ಸೊ ನಾವು ಪ್ರಸಾದ ತಿಂದ್ಕೊಂಡು ನಾವು ನೆಕ್ಸ್ಟ್ ನಾವು ಆಫೀಸ್ಗೆ ಹೊರಡೋಣ ಅಂದ್ಬಿಟ್ಟು ನಾವಿನ್ನು ಹೊರಟ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಅವ್ರ ಅಮ್ಮ ಮನೆಗೆ ಕರೆದ್ರು. ಸೊ ಅವ್ರ ಮನೆಗೆ ಹೋಗೋಣ ಅಂದ್ಬಿಟ್ಟು ಪ್ರಸಾದ ತಿಂದ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ಆಂಟಿ ನಾವು ಒಪ್ಪತ್ತು ಬಿಟ್ಟಿದ್ದೀರಲ್ವ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಡ್ತೀನಿ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಟ್ಟು ಹಾಲು ಬಿಸ್ಕೆಟು ಕುಡ್ಕೊಂಡು ಮತ್ತು ತಿಂದ್ಕೊಂಡು ನಾವಿನ್ನು ಅಲ್ಲಿಂದ ಆಫೀಸ್ಗೆ ಹೊರಟ್ವಿ. ಇನ್ನೂ ಇಬ್ಬರು ಫ್ರೆಂಡ್ಸ್ ಆಫೀಸಿಗೆ ಬರಬೇಕಿತ್ತು. 5 ಜನನೂ 2 ಗಾಡೀಲಿ ಆಫೀಸ್ಗೆ ಹೊರಟ್ವಿ ನಾವಿನ್ನು. ಆಫೀಸಿಗೆ ಬಂದು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಇನ್ನು. ಸೊ ಹಂಗಾಗಿ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ಇನ್ನು ಕರ್ಪೂರ ಮನೆಗೆ ದೀಪ ಹಚ್ಬೇಕಿತ್ತು. ಸೊ ಮನೆಯಲ್ಲಿ ಕಾಲು ತೊಳ್ಕೊಂಡು ಬಾಗಿಲಲ್ಲೇ ಕರ್ಪೂರ ಹಚ್ಬಿಟ್ಟು ಬಲ್ಗಾಲಿಟ್ಟು ಮಾಡೋಕೆ ಹೋದೆ. ಇನ್ನು ಸ್ನಾನ ಮಾಡಿಕೊಂಡು ನಾನು ದೀಪ ಹಚ್ಬಿಟ್ಟು ಗುರುಶಕ್ತಿ ಮನೇಲಿ ಪೂಜೆ ಇತ್ತು. ಸೊ ಹಾಗಾಗಿ ಬೇಗ ರೆಡಿ ಆಗಿಬಿಟ್ಟು ನಾವು ಗುರುಶಕ್ತಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಪಾಪ ನಮಗೋಸ್ಕರ ಎಲ್ಲ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಬೇಗ ಸ್ನಾನ ಎಲ್ಲ ಮಾಡಿಕೊಂಡು ಅಷ್ಟರಲ್ಲಿ ಪಾಪ ಅವರೆಲ್ಲ ನಮಗೋಸ್ಕರನೇ ಕಾಯ್ಕೊಂಡಿದ್ದು. ಅವ್ರ ಮನೇಲಿ ಚಿಕ್ಕದಾಗಿ ಒಂದು ಪೂಜೆ ಮಾಡಿದರು ಮತ್ತು ಅವ್ರ ಮನೇಲಿ ಊಟ ಇತ್ತು. ಸೊ ನಾವು ಹಂಗಾಗಿ ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಅಂತ ಕೂತಿದ್ವಿ. ಸೊ ಊಟ ಅಂದರೆ 1 ಟೈಮ್ ಅಷ್ಟೇ ಊಟ ಮಾಡಬೇಕಾಗಿದ್ದು. ಹಾಗಾಗಿ ಅವರು ರೈಸ್ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿಸಿದ್ರು. ಮತ್ತು ಪೂಜೆ ಮಾಡಿಬಿಟ್ಟು ಕರ್ಪೂರ ಹಚ್ತಾರೆ. ಆ ಕರ್ಪೂರ ಆರಾದ್ಮೇಲೆ ಮಾತ್ರ ನಾವು ಊಟ ಮಾಡಬೇಕು. ಸೊ ನಾವು ಹಾಗೇ ಕರ್ಪೂರ ಆರಿದ್ಮೇಲೆ ಊಟ ಮಾಡಬೇಕು. ಆಮೇಲೆ ಕರೆಂಟ್ ಬೇರೆ ಇರಲಿಲ್ಲ. ನೋಡಿ ಇದು ಸುಕನ್ಯಾ ಅಂತ. ಸುಕನ್ಯಾ ಶಕ್ತಿ ಅಷ್ಟರಲ್ಲಿ ಅಣ್ಣವರು ಬಂದು ಇನ್ನು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಇನ್ನು ಹೊರಟ್ವಿ. ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಮನೆಗೆ ಹೋಗಬೇಕು ಅಂದ್ಬಿಟ್ಟು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.